ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಮಂಜು ಲಾಗ್ಸ್. ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಎಲ್ಲರೂ ರೆಡಿಯಾಗಿದ್ದೀವಿ. ಇವತ್ತೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ನೀನು ಯಾಕೆ ನಗ್ತಾ ಇದೆಯಾ? ಹಾಂ, ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ರೆ ನಗು ಬರುತ್ತೆ ಎಲ್ರಿಗೂ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಹೈಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ನಾನು ಓದಿದ್ದಂತಹ ಹೈಸ್ಕೂಲು 8th 9th 10th ಓದಿದ್ದಲ್ವಾ, ಆ ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಗುರುವಂದನಾ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದಾರೆ, ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಅಂತಲೂ ಇಟ್ಕೊಂಡಿದ್ದಾರೆ. ಎಲ್ಲ ಫ್ರೆಂಡ್ಸು ಒಟ್ಟಿಗೆ ಸೇರೋದು, ಮತ್ತು ಗುರುಗಳಿಗೆ ವಂದನಾ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ರೆಡಿಯಾಗಿದ್ದೀವಿ ಇವತ್ತು. ಬನ್ನಿ, ನಮ್ಮ ಸ್ಕೂಲ್ ಯಾವ ಥರ ಇದೆ, ನಮ್ಮ ಟೀಚರ್ಸ್ ಎಲ್ಲ ಹೆಂಗಿದ್ದಾರೆ, ಫ್ರೆಂಡ್ಸ್ ಎಲ್ಲ ಯಾವ ಥರ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನಾನು ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಫ್ರೆಂಡ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದ್ದಾರೆ. ಅವಾಗಿದ್ದವರು ಮುಖಗಳು ಪರಿಚಯ ಗೊತ್ತಾಗಲ್ಲ ಇವಾಗ ಅಷ್ಟು. ನೋಡಬೇಕು ಫ್ರೆಂಡ್ಸ್ ಎಲ್ಲ ಯಾವ ಥರ ಇದ್ದಾರೆ, ನಮ್ಮ ಸರ್ಗಳೆಲ್ಲ ಯಾವ ಥರ ಇದ್ದಾರೆ, ನಮ್ಮ ಸ್ಕೂಲ್ ಇವಾಗ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇವಾಗ ನೋಡಿರಿ, ಚಪ್ಪಲ್ ಹಾಕೊಳ್ರು, ವೇಲ್ ಬೇಡವಾ? ಕುಂಕುಮ ಏನಕ್ಕೆ ಹಂಗೆ ಇಟ್ಕೊಂಡಿರೋದು? ಎಲ್ಲಿ ಬಾಯ್ಲಿ ಈ ಕಡೆ ತಿರ್ಗೋ ಋಷು. ಅದೇನು ಕುಂಕುಮ ಹಿಂಗೆ ಇಟ್ಕೊಂಡಿದೆಯಲ್ಲ, ಈ ಅವತಾರದಲ್ಲಿ ಬಂದರೆ ಹೆಂಗೆ? ಎಲ್ಲಿಗೆ ಹೊರಟಿರೋದು? ನನ್ನ ಸ್ಕೂಲಿಗ? ನೋಡಿದ್ದೀರಾ ನಮ್ಮ ಸ್ಕೂಲ್ ಹೆಂಗಿದೆ ಅಂತ? ವಿಡಿಯೋದಲ್ಲಿ ನೋಡಿದ್ದ? ಇವತ್ತು ಹತ್ರದಿಂದ ನೋಡೋಣ ಬನ್ನಿ ಯಾವ ಥರ ಇದೆ ಸ್ಕೂಲು ಅಂತ. ನಡೀರಿ, ಬೇಗ ಬಸ್ ಬರುತ್ತೆ, ಟೈಮ್ ಆಗುತ್ತೆ. ಟ್ರೈನ್ ಇಲ್ಲ, ಟ್ರೈನ್ ಲೇಟ್ ಆಗುತ್ತೆ. ಬೈಕಿ ತಂಡ್ರ ವಾಚ್ ಅಂತ ಕೊಡು. ನಾವು ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣವೇ ಒಂದು ಬಸ್ ಬಂತು. ಸದ್ಯ ಹೆಂಗೋ ನಮ್ಮ ಪುಣ್ಯ ಬೇಗ ಬಸ್ ಸಿಕ್ತು. ಬಸ್ಸಿಗೆ ಹೊತ್ಕೊಂಡು ಸೀದಾ ಸ್ಕೂಲ್ ಹತ್ರ ಹೋದ್ವಿ ನಾವು. ನಾನು ಓದಿದ್ದು ಬಾಣಾವರ ಕೋಡಿಮಠ ಹೈಸ್ಕೂಲಲ್ಲಿ ಓದಿದ್ದು. ಮಳೆ ಬೇರೆ ಬರ್ತಾ ಇತ್ತು. ನಾನು ಪ್ರೋಗ್ರಾಮ್ ಎಲ್ಲಿ ಕ್ಯಾನ್ಸಲ್ ಆಗುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಪ್ರೋಗ್ರಾಮ್ ಮಾಡ್ತೀವಿ ಅಂತಲೇ ಹೇಳಿದರು, ಕನ್ಫರ್ಮ್ ಮಾಡಿದರು. ಮಳೆ ಇದ್ರೂ ಪರವಾಗಿಲ್ಲ, ನೋಡಿಕೊಂಡು ಪ್ರೋಗ್ರಾಮು ಮಾಡೋಣ ಅಂತಲೇ ಹೇಳಿದರು. ಹಂಗಾಗಿ ಧೈರ್ಯ ಮಾಡಿ ಹೊರಟ್ವಿ ನಾವು. ಫೈನಲಿ ಸ್ಕೂಲ್ ಹತ್ರ ಬಂದ್ವಿ. ಚೆನ್ನಾಗಿ ಸ್ಟೇಜ್ ಎಲ್ಲ ಹಾಕಿದ್ದಾರೆ, ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ನಾನೇ ಲಾಸ್ಟು. ಪ್ರೋಗ್ರಾಮ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಕಂಡುಹಿಡಿಯೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಚೇಂಜ್ ಆಗಿಬಿಟ್ಟಿದ್ದಾರೆ ಎಲ್ಲರೂ. ಇನ್ನು ಪ್ರೋಗ್ರಾಮು ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೂ ಮೊದಲು ಸರ್ಗಳ ಕೈಯಲ್ಲಿ ಗಿಡನ ನೆಡ್ಸಿದ್ವಿ. ನೆನಪಿಗಿರುತ್ತೆ ಅಂತೇಳಿ, ಒಂದು ಸ್ವೀಟ್ ಮೆಮೊರಿಗೆ ಅಂತ. ಬಿಡಿ ಸಾಕು. ಹಂಗೆ ನಿಂತ್ಕೊಳ್ರಿ, ಹಂಗೆ ಸಾಕು. ನಮ್ಮ ಕ್ಲಾಸ್ ಟೀಚರ್ಸು, ನಮ್ಮ HM ಸರು, ನನ್ನ ಫ್ರೆಂಡ್ಸು, ಬಾಯ್ಸು, ಗರ್ಲ್ಸು ಎಲ್ಲರೂ ಬಂದಿದ್ದರು. ಒಂದೊಳ್ಳೆ ಮೆಮೊರಿಗೆ ಅಂತೇಳಿ ಗಿಡಗಳನ್ನ ಹಾಕ್ಸಿದ್ರು. ಗಿಡಗಳನ್ನೆಲ್ಲ ಹಾಕಿ ಬಂದಾದಮೇಲೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಹಿರಿಯ ವಿದ್ಯಾರ್ಥಿ ಬಳಗದವರಿಂದ ಇಂದು ಸ್ನೇಹದ ಸಂಕೇತವಾಗಿ ಹಮ್ಮಿಕೊಳ್ಳಲಾಗಿರುವ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ನಾವೆಲ್ಲ ಒಂದಾಗಿದ್ದೇವೆ. ಗುರು ಎಂದರೆ ಅದ್ಭುತ ಶಕ್ತಿ, ಗುರು ಎಂದರೆ ಜ್ಞಾನದ ಬೆಳಕು, ಗುರು ಎಂದರೆ ಅರಿವಿನ ಆಗರ. ಅಜ್ಞಾನದ ಅಂಧಕಾರವ ತೊಲಗಿಸಿ ಸುಜ್ಞಾನದ ದೀಪವ ಬೆಳಗಿಸಿದ ಸಮಸ್ತ ಗುರುವೃಂದಕ್ಕೆ ನನ್ನ ಅನಂತ ಅನಂತ ಕೋಟಿ ನಮಸ್ಕಾರಗಳು. ನಮ್ಮ ಗುರುಗಳಾದ ರಾಜಪ್ಪ ಸರ್ ಅವರು ಸ್ಟೇಜಲ್ಲಿ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಆಂಗ್ಲ ಭಾಷಾ ಶಿಕ್ಷಕರಾದ ನಾಗೇಶ್ ಸರ್ ಅವರು ಸ್ಟೇಜ್ ಮೇಲೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಸರ್ಗಳೆಲ್ಲ ಸ್ಟೇಜ್ ಮೇಲೆ ಬಂದಾದಮೇಲೆ ದೀಪ ಹಚ್ಚಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಹಚ್ಚೇವು ದೀಪ ಪ್ರಗತಿಯ ಪ್ರತಿರೂಪ, ಸಿಂಗರಿಸಿ ಬೆಳಕಿಂದ ಬದುಕು ಬಂಗಾರವಗೊಳಿಸಲೆಂದು ಹಚ್ಚೇವು ದೀಪ ಜ್ಞಾನದ ಪ್ರತಿರೂಪ.
ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಇವರು ಅದೇ ಸ್ಕೂಲಲ್ಲಿ ಓದ್ತಾ ಇರೋಂಥ ಸ್ಟೂಡೆಂಟು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದರೆ ಭರತನಾಟ್ಯ ತುಂಬ ಚೆನ್ನಾಗಿ ಮಾಡಿದ್ರು. ನನಗಂತೂ ನೋಡೋಕ್ಕೆ ತುಂಬ ಖುಷಿ ಆಯಿತು ಮತ್ತು ಆಶ್ಚರ್ಯನೂ ಆಯಿತು, ಈ ವಯಸ್ಸಿಗೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ ಅಂತ. ತುಂಬ ಒಳ್ಳೆ ಕಲೆ ಇದೆ ನಿಜವಾಗ್ಲೂ. ದೇವ್ರು ಒಳ್ಳೇದು ಮಾಡಲಿ ಇವರಿಗೆ ಅಂತ ಬಯಸ್ತೀನಿ ನಾನು. ಡ್ಯಾನ್ಸ್ ಮುಗಿದ ಮೇಲೆ ಎಲ್ಲ ಫ್ರೆಂಡ್ಸು ಸ್ಕೂಲ್ ಬಗ್ಗೆ, ಸರ್ಗಳ ಬಗ್ಗೆ, ಎಜುಕೇಷನ್ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು. ಕಟ್ ಮಾಡಿಲ್ಲ ಅಂದ್ರೆ ಶನಿವಾರ ಒದೆ ಫಿಕ್ಸ್. ಅದ್ರಲ್ಲಿ ರಶ್ಮಿತಾ ಒದೆ ತಿನ್ನೋಳು, ನೇಲ್ಸ್ ಕಟ್ ಮಾಡಿರ್ಲಿಲ್ಲ. ನನಗೆ ರಶ್ಮಿತಾ ಒದೆ ತಿಂತಾಳ ಇಲ್ಲ, ಅವಳು ನೇಲ್ಸ್ ಕಟ್ ಮಾಡಿರ್ತಿರ್ಲಿಲ್ಲ ಒಂದೊಂದು ಟೈಮ್. ನೀನು ಹೆಂಗೆ ಕಟ್ ಮಾಡ್ದಂಗೆ ಬಂದಿದ್ದೀಯ ಅಂತಂದ್ರೆ ಹೆಂಗ ತಪ್ಪಿಸ್ಕೊಂಡು ಬಂದ್ಬಿಡೋಳು ಅವಳಂತೂ. ಚೆನ್ನಾಗಿತ್ತು. ನನ್ನನ್ನು ಮಾತಾಡೋಕ್ಕೆ ಅಂತ ಕರೆದ್ಬಿಟ್ರು ಸಡನ್ನಾಗಿ ಸ್ಟೇಜ್ ಮೇಲೆ. ನನಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಸಡನ್ನಾಗಿ ಪ್ರಿಪೇರೂ ಆಗಿರಲಿಲ್ಲ, ಏನು ಮಾತಾಡೋದೋ ಗೊತ್ತಾಗಲಿಲ್ಲ. ಹೆಂಗೋ ಧೈರ್ಯ ಮಾಡಿ ನನಗೆ ಅನಿಸಿದ್ದನ್ನು ಮಾತಾಡಿದೆ. ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಹೆಸರನ್ನ ತೊಗೊಂಡು ಬನ್ನಿ ಸ್ಕೂಲಿಗೆ. ನಾನು ಓದಿದಂತಹ ಈ ಸ್ಕೂಲು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ, ಒಳ್ಳೆ ಹೆಸರು ಮಾಡಲಿ ಅಂತ ಹೃದಯಪೂರ್ವಕವಾಗಿ ಆಶಿಸ್ತೀನಿ. ಹಾಗೆ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರಂತ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಾವೆಲ್ಲ ಮಾತಾಡಿದ ಮುಗಿದ ಮೇಲೆ ಸರ್ಗಳು ಕೂಡ ಮಾತಾಡಿದ್ರು. ಇವರು ನಮ್ಮ ಕನ್ನಡ ಸರ್ರು, ತುಂಬ ಚೆನ್ನಾಗಿ ಪಾಠ ಮಾಡೋರು. ಹಳಗನ್ನಡ ಅಂತೂ ತುಂಬ ಚೆನ್ನಾಗಿ ಅರ್ಥ ಮಾಡಿಸೋರು. ಅಷ್ಟು ಚೆನ್ನಾಗಿ ಅರ್ಥ ಆಗ್ತಿತ್ತು ನಮಗೆ. ಇವ್ರು ಮಾಡಿದ ಪಾಠ ನಾವು ಮತ್ತೆ ಬುಕ್ಸ್ ಹಿಡ್ದು ಓದ್ತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿ ಅರ್ಥ ಆಗ್ತಿತ್ತು. ಈ ಎಕ್ಸಾಮಲ್ಲೂ ಕೂಡ ನಾನು ಕನ್ನಡ ಬುಕ್ಸ್ ಹಿಡ್ದು ನಾನು ಓದೇ ಇಲ್ಲ, ಅಷ್ಟು ಚೆನ್ನಾಗಿ ಪಾಠ ಅರ್ಥ ಆಗ್ತಿತ್ತು ನನಗೆ ಇವ್ರು ಮಾಡೋ ಪಾಠ. ಇನ್ನು ಇವರು KMC ಸರ್ ಅಂತ ಸೈನ್ಸ್ ತೊಗೊಳ್ಳೋರು ನಮಗೆ. ನಾನು 8th ಅಡ್ಮಿಷನ್ ಆದಾಗ ಸ್ಟಾರ್ಟಿಂಗು ಸಡನ್ನಾಗಿ ಕ್ವಶನ್ ಕೇಳಿಬಿಟ್ಟಿದ್ರು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಆವಾಗ ಆನ್ಸರ್ ಮಾಡಿರಲಿಲ್ಲ, ರಾಂಗ್ ಆನ್ಸರ್ ಮಾಡಿಬಿಟ್ಟಿದೆ ಅಂತ ಬೈದ್ಬಿಟ್ಟಿದ್ರು. ಅದು ಇನ್ನೂ ಜ್ಞಾಪಿಸ್ಕೊಂಡು ಹೋಗ್ತಾ ಇರ್ತೀನಿ ನಾನು ಅವ್ರು ಬೈದಿದ್ದನ್ನು. ಮದುವೆ ಸಮಾರಂಭ ಮತ್ತು ಈ ಥರ ಎಲ್ಲ ಕಾರ್ಯಕ್ರಮಗಳಿಗೂ ನೀವು ಹೋಗಕ್ಕೆ ಅನುಕೂಲ ಆಗುತ್ತೆ. ಇಲ್ಲವರೇನಾಗುತ್ತೆ ಅಂತ ಒಬ್ಬಂಟಿಗರ ಆಗ್ಬಿಡ್ತೀವಿ ನಾವು. ಒಬ್ಬಂಟಿಗರಾದ ಸುಖ ಸಿಕ್ಕಲ್ಲ ನಮಗೆ. ಹೆಣ್ಮಕ್ಳು ಯಾಕೆ ಗೊತ್ತಾಗಲ್ಲ ಅಂದರೆ, ರಂಜಿತಾ ವಿದ್ಯೆ ನೋಡಿದ ಕೂಡಲೇ ಹೇಳ್ತೀವಿ, ಉಳಿಕೆ ಹುಡುಗರು ಗೊತ್ತಾಗಲ್ಲ. ಯಾಕೆಂದರೆ ಎಂಟೈರ್ಲಿ ಚೇಂಜ್. ಸರ್ಗಳೆಲ್ಲ ಮಾತಾಡಿದ್ದಾದಮೇಲೆ ಒಂದು ಗ್ರೂಪ್ ಡ್ಯಾನ್ಸ್ ಅಂತ ಮಾಡಿದ್ರು, ಅದೇ ಸ್ಕೂಲ್ ಸ್ಟೂಡೆಂಟ್ಸು. ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲ ಡ್ಯಾನ್ಸು. ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಲಾಸ್ಟಿಗೆ ಸರ್ಗಳಿಗೆಲ್ಲ ಸನ್ಮಾನ ಮಾಡಿದ್ವಿ. 10th ಬ್ಯಾಚ್ ಓಲ್ಡ್ ಸ್ಟೂಡೆಂಟ್ ಏನಿದ್ವಿ ಅಂದರೆ ನಮ್ಮ ಬ್ಯಾಚೇ ಫ್ರೆಂಡ್ಸ್ ಎಲ್ಲ ಸರ್ಗಳಿಗೆ ಸನ್ಮಾನ ಮಾಡಿದ್ರು. ಗುರುಗಳ ಋಣನ ನಾವು ತೀರ್ಸೋಕ್ಕಾಗೋದಿಲ್ಲ ಅಲ್ವಾ. ಅವ್ರು ಕೊಟ್ಟಿರೋಂಥ ವಿದ್ಯೆ, ಅವ್ರು ಕಲಿಸಿರೋ ಸಂಸ್ಕಾರನ ನಾವು ಜೀವನದಲ್ಲಿ ಮರೆಯೋಕ್ಕೆ ಆಗೋದಿಲ್ಲ. ಹಂಗಾಗಿ ನಮ್ಮ ಕಡೆಯಿಂದ ಆ ಗುರುಗಳ ಋಣ ತೀರ್ಸೋದಕ್ಕೆ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಇದು. ಅವ್ರ ಋಣ ನಾವು ತೀರ್ಸೋಕ್ಕಾಗಲ್ಲ ಬಿಡಿ ಕೊನೆ ತನಕ, ಆದರೂ ನಮ್ಮದು ಅಂತ ಒಂದು ಸಣ್ಣ ಅಳಿಲು ಸೇವೆ ಅಷ್ಟೇ ಇದು. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು, ಚೆನ್ನಾಗಿ ಆರ್ಗನೈಸ್ ಮಾಡಿದರು. ನನಗಂತೂ ತುಂಬ ಖುಷಿ ಆಯಿತು. ಫಂಕ್ಷನ್ಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಸರ್ಗಳನ್ನೆಲ್ಲ ಸಿಕ್ಕಿದ್ರು, ಮಾತಾಡ್ಸಿದ್ವಿ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಎಲ್ಲರ ಜೊತೆನೂ ಮಾತಾಡಿದೆ. ಹಳೇ ಮೆಮೊರಿ, ಹಳೇ ನೆನಪು ಏನಿತ್ತು ಅದು ಮತ್ತೆ ಸಿಕ್ದಂಗೆ ಆಯಿತು ನನಗೆ. ಸರ್ಗಳಿಗೆಲ್ಲ ಸನ್ಮಾನ ಮಾಡಿ ಮುಗಿದ ಮೇಲೆ ನಮ್ಮ 10th ಬ್ಯಾಚ್ ಓಲ್ಡ್ ಸ್ಟೂಡೆಂಟ್ ಬ್ಯಾಚ್ ಏನಿತ್ತು ಎಲ್ಲ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ ನಾವು. ಒಂದು ಒಳ್ಳೆ ಮೆಮೊರಿಗೆ ಇರುತ್ತೆ ಅಂತ ತುಂಬ ಖುಷಿ ಆಯ್ತು ನನಗೆ. ಎಲ್ಲರೂ ಒಂದೇ ಫ್ರೇಮಲ್ಲಿ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ನನಗಂತೂ ನನ್ನ ಹೈಸ್ಕೂಲ್ ಲೈಫ್ ಇರ್ಬೋದು, ಕಾಲೇಜ್ ಲೈಫು, ನನ್ನ ಚೈಲ್ಡ್ಹುಡ್ ಲೈಫು ಅವಾಗವಾಗ ನೆನೆಸ್ಕೊತಾನೆ ಇರ್ತೀನಿ ನಾನು. ಮರೆಯೋಕ್ಕಾಗೋದೇ ಇಲ್ಲ ನನಗೆ. ನನ್ನ ಫ್ರೆಂಡ್ಸ್ನೆಲ್ಲ ನೋಡಿದ್ದು, ಮಾತಾಡಿಸಿದ್ದು ತುಂಬ ಖುಷಿ ಆಯಿತು ನನಗೆ. ನಿಜವಾಗ್ಲೂ ಒಂದು ಒಳ್ಳೆ ಮೆಮೊರಿ ಇದು ನನಗೆ ಲೈಫಲ್ಲಿ, ಮರೆಯೋಕ್ಕೆ ಆಗೋದಿಲ್ಲ ನಾನು. ಆ್ಯಕ್ಚುಲಿ ನನ್ನ ಫಂಕ್ಷನಿಗೆ ಮಕ್ಕಳು ಕರ್ಕೊಂಡು ಒಬ್ಬಳೇ ಹೋಗೋಕ್ಕಾಗೋದಿಲ್ಲ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೆ, ಹೋಗೋದು ಬೇಡ ಅಂತ. ನನ್ನ ಹಸ್ಬೆಂಡು ನನ್ನ ಫೀಲಿಂಗ್ಸ್ನ ಅರ್ಥ ಮಾಡಿಕೊಂಡು ಪಾಪ ಅವ್ರಿಗೆ ಯಾಕೆ ಡಿಸಪಾಯಿಂಟ್ ಮಾಡಬೇಕು ಅಂತ ನನಗೋಸ್ಕರ ಅವರು ಡ್ಯೂಟಿ ರಜೆ ಮಾಡಿ ನಮ್ಮ ಜೊತೆಯಲ್ಲಿ ಬಂದರು. ಮಕ್ಕಳನ್ನೆಲ್ಲ ಅವರೇ ನೋಡ್ಕೊತಾ ಇದ್ರು, ನನ್ನನ್ನು ಫ್ರೀಯಾಗಿ ಬಿಟ್ಬಿಟ್ಟಿದ್ರು ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಲಿ, ಖುಷಿಯಾಗಿರಲಿ ಅಂತ. ಇಷ್ಟು ಸಪೋರ್ಟಿವ್ ಆಗಿರೋ ಹಸ್ಬೆಂಡ್ ಸಿಕ್ಕಿದ್ದಾರೆ, ನನಗಂತೂ ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ಸೊ ಈ ವಿಡಿಯೋ ಮೂಲಕ ನನ್ನ ಹಸ್ಬೆಂಡಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇವರು ನಮ್ಮ HM ಸರು. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಕೊನೆಯಲ್ಲಿ ಮಾತಾಡಿದ್ರು. ಇವರು ತುಂಬ ಸ್ಟ್ರಿಕ್ಟು, ಮ್ಯಾಥ್ಸ್ ತೊಗೊಳ್ಳೋರು ನಮಗೆ. ಇವ್ರು ಕಂಡ್ರೇ ನಮಗೆ ಭಯ ಆಗ್ತಾಯಿತ್ತು, ಮತ್ತು ಪಾಠನೂ ಅಷ್ಟೇ ಚೆನ್ನಾಗಿ ಮಾಡೋರು. ಇವಾಗ ಇಷ್ಟು ಫ್ರೆಂಡ್ಲಿ ಆಗಿರೋದು ನೋಡಿ ನನಗೆ ಆಶ್ಚರ್ಯ ಆಯಿತು. ಸರ್ ಇಷ್ಟೊಂದು ಫ್ರೆಂಡ್ಲಿ ಆಗಿದ್ದಾರೆ ಅಂತ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರೂ. ಇನ್ನು ಫಂಕ್ಷನ್ ಎಲ್ಲ ಮುಗೀತು. ಲಾಸ್ಟಲ್ಲಿ ನಮ್ಮೆಲ್ಲರಿಗೂ ನೆನಪಿನ ಕಾಣಿಕೆ ಅಂತ
ಒಂದು ಗಿಫ್ಟ್ನ ಕೊಟ್ಟರು. ನಾನು ಈ ಫಂಕ್ಷನ್ ಅಟೆಂಡ್ ಮಾಡಿದ್ದು ನನ್ನ ಲೈಫ್ ಲಾಂಗ್ ಒಂದು ಒಳ್ಳೆ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ನನ್ನ ಹೈಸ್ಕೂಲ್ ಫ್ರೆಂಡ್ಸು ಮತ್ತು ಅದೇ ಬ್ಯಾಚ್ ನನಗೆ ಸಿಕ್ತಲ್ವ, ಎಲ್ಲರೊಟ್ಟಿಗೆ ಮಾತಾಡೋ ಥರ ಆಯಿತು, ಟೈಮ್ ಸ್ಪೆಂಡ್ ಮಾಡೋ ಥರ ಆಯಿತು. ನನ್ನ ಲೈಫಲ್ಲೇ ನಾನು ಮರೆಯೋದಿಲ್ಲ ಇದನ್ನು, ಆಗಾಗ ನೆನೆಸ್ಕೊತಾನೆ ಇರ್ತೀನಿ. ಇನ್ನು ಫೈನಲಿ ಫಂಕ್ಷನ್ ಎಲ್ಲ ಮುಗೀತು. ಪಾಪ ಹಸ್ಬೆಂಡು ಮಕ್ಕಳನ್ನ ಇಟ್ಕೊಂಡೇ ಕೂತಿದ್ದಾರೆ. ಇನ್ನು ಊಟ ಟೈಮ್ ಆಗಿತ್ತು. ಊಟ ಎಲ್ಲ ಅಲ್ಲೇ ಅರೇಂಜ್ ಮಾಡಿಸಿದ್ರು. ಹಂಗೆ ನಾನು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಸೆಲ್ಫಿನ ತಗೊಂಡೆ. ತೆಗಿಯೋ ಯೂಟ್ಯೂಬಲ್ಲಿ ಬರ್ತಿದ್ದ ಯೂಟ್ಯೂಬಲ್ಲಿ ಬರ್ತೀರಾ ಬನ್ನಿ. ಚಾನಲ್ ನಾವು ಸಬ್ಸ್ಕ್ರೈಬ್ ಆಗ್ತೀವಿ. ಸಂಧ್ಯಾ ಮಂಜು ಲಾಕ್ಸ್ ಅಂತ. ಸಂಧ್ಯಾ ಮಂಜು ವ್ಲಾಗ್ಸ್. ಸರಿ ಆಯ್ತು ತಡಿ, ನಾನು ಫೋನಲ್ಲಿ ನೋಡ್ತೀನಿ. ಲಿಂಕ್ ಹಾಕ್ಬಿಡು ಗ್ರೂಪಲ್ಲಿ, ಗರ್ಲ್ಸ್ ಗ್ರೂಪಲ್ಲಿ ಹಾಕು ಲಿಂಕ್, ನೋಡ್ತೀವಿ. ಸಂಧ್ಯಾ ರಾಣಿ ತುಂಬಾ ಜಾಣೆ ಅಂತ ಒಂದು ಸಾಂಗ್ ಆಡ್ತಿದ್ದು ಆಮೇಲೆ ಇಲ್ಲಿ ಕೊಬ್ಬರಿ. ಫಸ್ಟು ಸ್ಕೂಲ್ ಮಕ್ಕಳಿಗೆ, ಆಮೇಲೆ ಸರ್ಗಳದೆಲ್ಲ ಊಟ ಆದಮೇಲೆ ನಾವು ಲಾಸ್ಟಿಗೆ ಊಟ ಮಾಡೋಕೆ ಹೋದ್ವಿ. ಇಲ್ಲಿ ಬಿಡು, ಆಗುತ್ತೇನೆ ಆಗುತ್ತೆ ಬಿಡ. ಊಟ ಎಲ್ಲ ಮಾಡಿಕೊಂಡು ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳಿ ನಾವು ರಿಟರ್ನು ಬಸ್ ಸ್ಟ್ಯಾಂಡಿಗೆ ಹೊರಟ್ವಿ. ನೋಡಿ, ಇದೇ ಜಾಗದಲ್ಲಿ ನಾನು ಸ್ಕೂಲಿಗೆ ಬರ್ತಾ ಇದ್ದಿದ್ದು, ಮತ್ತು ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಿದ್ದು. ಮತ್ತು ನಾವು ಅದೇ ಜಾಗದಲ್ಲಿ ಬಂದ್ವಿ. ಮತ್ತು ನನಗೆ ಹಳೆ ನೆನಪೆಲ್ಲ ನೆನಪಾಯಿತು. ನನಗಂತೂ ನಾವು ಅದೆಷ್ಟು ಬೇಗ ದೊಡ್ಡವರಾಗ್ಬಿಟ್ವಿ ಅಂತ ಅನ್ನಿಸ್ತಾ ಇತ್ತು. ಒಂದೊಳ್ಳೆ ಬ್ಯೂಟಿಫುಲ್ ಮೆಮೊರಿ ಇದು, ನನಗೆ ಲೈಫ್ ಲಾಂಗ್ ಮರೆಯೋಲ್ಲ. ಅಮ್ಮನ ಮನೆಗೆ ಬಂದ್ವಿ. ಡೈರೆಕ್ಟ್ ಊರಿಗೆ ಹೋಗೋಣ ಅಂತ ಹೇಳಿದ್ವಿ, ಮಕ್ಕಳು ಕೇಳಲಿಲ್ಲ. ಅಜ್ಜಿ ಮನೆಗೆ ಹೋಗೋಣ ಅಂತ ಹಠ ಮಾಡಿಬಿಟ್ರು. ಇನ್ನು ನನ್ನ ತಂಗಿ ಇದ್ದಾರೆ, ನನ್ನ ತಂಗಿನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ ಇಬ್ಬರೂ. ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಅಮ್ಮನ ಮನೆಗೆ ಅಂತಲೇ ಬಂದ್ವಿ. ಹೆಂಗೂ ಸಂಜೆ ಟ್ರೈನ್ ಇದೆ, ಹೋದರೆ ಆಯಿತು ಅಂತ ಬಂದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದಂಗೆ ಆಗುತ್ತೆ, ರೆಸ್ಟ್ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ. ಇನ್ನು ನಮ್ಮ ಮಕ್ಕಳು ಬಂದ ತಕ್ಷಣ ಅಂಗಡಿಗೆ ಹೋಗಿ ಏನೋ ತೊಗೊಂಬಂದು ತಿಂತಾಯಿದ್ದಾರೆ. ಅಭ್ಯಾಸ ಆಗೋಗ್ಬಿಟ್ಟಿದೆ ಇವ್ರಿಗಂತೂ, ಬಿಡ್ಸೋಕ್ಕೆ ಆಗ್ತಾಯಿಲ್ಲ ನನಗೆ. ನಮ್ಮ ಮಕ್ಕಳು ಬಂದ ತಕ್ಷಣ ನಮ್ಮ ಅಮ್ಮನಿಗೆ ಒಂದು ಕೆಲಸ, ಈ ಜೋರಿ ಹಾಕ್ಬೇಕು ಅವರಿಗೆ. ಆಟ ಆಡ್ಕೊಂಡು ಮನೆ ಹತ್ರನೇ ಇರಬೇಕು, ಮಕ್ಕಳು ಎಲ್ಲೂ ಹೋಗ್ಬಾರ್ದು ಆ ಕಡೆ ಈ ಕಡೆ ಅಂತ. ಅವ್ರ ಸೀರೆಯಲ್ಲಿ ಈ ಥರ ಜೋಲಿ ಹಾಕ್ಬಿಡ್ತಾರೆ. ನಮ್ಮ ಮಕ್ಕಳನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾರೆ. ಇನ್ನು ಇವರು ನನ್ನ ತಂಗಿ, ನನ್ನ ದೊಡ್ಡ ಮಗಳೇ ಜಾಸ್ತಿ ಹಚ್ಕೊಂಡಿರೋದು, ಇವ್ರನ್ನ ಬಿಟ್ಟೇ ಇರೋದಿಲ್ಲ, ಅಷ್ಟು ಹಚ್ಕೊಂಡಿದ್ದಾಳೆ. ಇವರು ನಮ್ಮ ಅಪ್ಪಾಜಿ ಪಾಪ ಕೆಲಸಕ್ಕೆ ಹೋಗಿದ್ರು, ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೇ ಒಂಥರ ಸ್ವರ್ಗ ಅಲ್ವಾ. ನಮ್ದು ಎಷ್ಟೇ ಟೆನ್ಷನು, ಏನೇ ಒಂದು ಬ್ಯುಸಿ ಲೈಫ್ ಇದ್ದರೂ ಕೂಡ ತವ್ರ ಮನೆಗೆ ಅಂತ ಬಂದಾಗ ಅಲ್ಲಿ ಸಿಗುವಂಥ ನೆಮ್ಮದಿ, ಪ್ರೀತಿ ಎಲ್ಲೂ ಸಿಗೋದಿಲ್ಲ ನಮಗೆ. ಒಂದು ಬೇಜಾರು ಏನಪ್ಪ ಅಂದರೆ, ನಾವು ಹುಟ್ಟಿ ಬೆಳೆದಿರೋ ಮನೆಗೆ ನಾವು ಅತಿಥಿಗಳಾಗಿ ಬರ್ತೀವಲ್ವ, ಗೆಸ್ಟ್ಗಳಾಗಿ ಬರ್ತೀವಿ, ಅದೊಂದೇ ಬೇಜಾರು. ಪರ್ಮನೆಂಟಾಗಿ ಇರೋಕ್ಕಾಗೋದೇ ಇಲ್ಲ ಅಲ್ವಾ. ಎಲ್ಲ ಹೆಣ್ಮಕ್ಳಿಗೂ ಇದೇ ಥರನೇ ಆಗೋದು. ಹುಟ್ಟಿ ಬೆಳೆದ ಮೇಲೆ ನಾವು ತಂದೆ ತಾಯಿ ಮನೇಲಿ ಪರ್ಮನೆಂಟಾಗಿ ಇರೋಕ್ಕಾಗೋದಿಲ್ಲ, ಮದುವೆ ಆಗಲೇಬೇಕು, ಗಂಡನ ಮನೆಗೆ ಹೋಗಲೇಬೇಕಲ್ವಾ. ಇದು ಇರೋದೇ ಹೀಗೆ, ಇದನ್ನು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಇನ್ನು ಪೈನಾಪಲ್ ಕಟ್ ಮಾಡಿದರು, ಅನಾನಸ್ಸು, ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಟೈಮು ಆಗೋಯ್ತು, ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪನ್ನು ಕಿತ್ಕೊಂಡೆ. ನನಗೆ ನುಗ್ಗೆ ಸೊಪ್ಪು ಅಂದರೆ ತುಂಬ ಇಷ್ಟ. ಬಂದಾಗೆಲ್ಲ ಕಿತ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಮೊದಲು ಇಷ್ಟ ಆಗ್ತಿರ್ಲಿಲ್ಲ, ಈಗ ಜಾಸ್ತಿ ಇಷ್ಟ ಆಗುತ್ತೆ ನುಗ್ಗೆ ಸೊಪ್ಪಿನ ಪಲ್ಯ. ಹಂಗಾಗಿ ಊರಿಗೆ ಬಂದಾಗೆಲ್ಲ ತೊಗೊಂಡು ಬರ್ತಾ ಇರ್ತೀನಿ ನಾನು. ಓಕೆ ಫ್ರೆಂಡ್ಸ್, ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.